ಮೇಡಮ್ ನಮಸ್ಕಾರ. ನಮಸ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಜೈಲಿಗೆ ಹೋಗಿ 70 ದಿನಗಳು ಕಳೆದಿವೆ. ಹಾಗಾಗಿ ರೇಣುಕಾಸ್ವಾಮಿಯ ಒಂದು ಹತ್ಯೆ ಪ್ರಕರಣವಾಗಿ ಅವರು ಜೈಲಿಗೆ ಹೋಗಿದ್ದಾರೆ. ಹಾಗಾಗಿ ರೇಣುಕಾಸ್ವಾಮಿಯವರ ಕುಟುಂಬದ ಒಂದು ಸ್ಥಿತಿನೂ ಕೂಡ ಭಾಳ ಚಿಂತಾಜನಕವಾಗಿದೆ. ಹಾಗೂ ದರ್ಶನ್ ರವರ ಒಂದು ಕುಟುಂಬನೂ ಕೂಡ ಭಾಳ ಒಂದು ಯೋಚನೆಯಲ್ಲಿ ಮುಳುಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಏನು ಹೇಳೋಕ್ಕಾಗಿತ್ತು, ದರ್ಶನ್ ಮಾಡಿರೋದು ತಪ್ಪೆ. ಆದರೆ ಒಂದು ಹೆಣ್ಣು ಅಂತಂದರೆ ಪಾಪ ಇವತ್ತು ಅವ್ರ ಹತ್ರ ದರ್ಶನ್ ಅವ್ರ ಹತ್ರ ದುಡ್ಡು ಇರ್ಬೋದು, ಕಾಸು ಇರ್ಬೋದು, ಮತ್ತು ಏನೇ ಇರ್ಬೋದು. ಆದರೆ ದುಡ್ಡದ ನನ್ನ ಹತ್ರ, ಕಾಸದ, ಜನ ಬಂಬ್ಲೆ ನನ್ನ ಹತ್ರ ಅದ ಅಂತ ಏನೋ ಮಾಡಿಬಿಟ್ರೆ ನಾನು ಹೆಂಗೋ ಇರ್ಬೋದು, ನಾನು ಯಾವ ಥರನಾರು ಆಗ್ಬೋದು ಅಂತ ದರ್ಶನ್ ಮನಸ್ಸಲ್ಲಿ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ಇವಾಗ ದುಡ್ಡು, ಕಾಸು ಮತ್ತು ಜನ ಏನು ಮಾಡೋಕ್ಕಾಗಲ್ಲ. ಕಾನೂನು ಮುಂದೆ ಯಾರೂ ಚಿಕ್ಕವರಾಗಲ್ಲ. ಕಾನೂನೇ. ಎಂಥ ತಪ್ಪು, ಏನೇ ತಪ್ಪು ಮಾಡಿದ್ರು, ದೊಡ್ಡದೋ ತಪ್ಪು, ಚಿಕ್ಕದೋ ತಪ್ಪು ಇರ್ಬೋದು, ಕಾನೂನು ಅನ್ನೋದು ಒಂದದ. ಅದ್ರ ಪ್ರಕಾರ ಅವನು ಏನೋ ಒಂದು ಮೆಸೇಜೇ ಮಾಡಿರ್ಬೋದು ಒಂದು ಹುಡುಗಿಗೋಸ್ಕರ. ಮತ್ತು ಇನ್ನೊಂದು ಹುಡುಗಿ ಜೀವನದಲ್ಲಿ ಆಟ ಆಡಿರೋದು ದರ್ಶನ್ ಅವರು ಭಾರಿ ತಪ್ಪು. ಆದರೆ ಹುಡುಗಿ ಇವತ್ತಿನ ದಿವಸದಲ್ಲಿ ಆ ಹುಡುಗಿಗೆ 1 ಕೋಟಿ ಕೊಡ್ಬೋದು ಪಾಪ. ಅದಕ್ಕೆ 7 ಜೀವ ಇರೋದು. ಅದರಲ್ಲಿ ಪಾಪ ದರ್ಶನ್ ಅವರು ಒಂದು ಹುಡುಗಿ ಜೊತೆಗೆ, ಒಂದು ಹುಡುಗಿಗೆ ಸಲುವಾಗಿ ಇನ್ನೊಂದು ಹುಡುಗಿ ಬಾಳ್ನೆ ಹಾಳು ಮಾಡಿಬಿಟ್ಟು ಮಾಡ್ತೀನಿ ಅಂತಂದರೆ ಪಾಪ ಅದು ಭಾರಿ ತಪ್ಪಾಗುತ್ತೆ. ಮೇಡಮ್ ಇನ್ನೊಂದು ಈಗ ಪವಿತ್ರ ಗೌಡ ಅವರು ಈ ಥರ ಕೆಟ್ಟಾಗಿ ಮೆಸೇಜ್ ಮಾಡ್ತಾ ಇದ್ದಾನೆ ಅಂತ ದರ್ಶನ್ ಅವ್ರಿಗೆ ಹೇಳಿದಾಗ ದರ್ಶನ್ ಅವ್ರಿಗೆ ಎಲ್ಲಿ ಹೋಗಿತ್ತು ಆ ಪ್ರಜ್ಞೆ? ಕಾನೂನಿತ್ತು. ಈ ಥರ ಇವನು ಮಾಡ್ತಾ ಇದ್ದಾನೆ. ಅವಳು ಒಂದು ಹೆಣ್ಣು, ಆದರೆ ಹೋಗಿ ಅವಳು ಮದುವೆ ಆಗಿ ಬೇರೆ ಗಂಡನ ಜೊತೆಗೆ ಸಂಸಾರ ಮಾಡಿರೋಳು, ಅವಳಿಗೂ ಒಬ್ಬ ಮಗ ಇದ್ದಾಳೆ. ಅವಳು ಏನೋ ಪ್ರಪಂಚದಲ್ಲಿ ಮನುಷ್ಯರೆಲ್ಲ ತಪ್ಪು ಮಾಡ್ತಾರೆ, ಮಾಡಲ್ಲ ಅಂತ ಹೇಳಲ್ಲ. ಒಂದು ಮೆಸೇಜ್ ಮಾಡಿದರೆ ಅದನ್ನು ಅವನು ಪ್ರೀತಿಗೋಸ್ಕರ ಕೊಲೆ ಮಾಡೋದೇ ಒಂದು ಪರಿಹಾರನ? ಅದಕ್ಕೆ ಕೊಲೆ ಮಾಡೋದೇ ಒಂದು ಪರಿಹಾರ ಅಲ್ಲ. ಕಾನೂನು ಇಲ್ವಾ? ಕಾನೂನು ಜೊತೆಗೆ ಈ ಥರ ಹಿಂಗೊಂದು ಹುಡುಗಿ ಜೊತೆಗೆ ಆಟ ಆಡ್ತಾ ಇದ್ದಾನೆ ಅಂದರೆ ಕಾನೂನು ಏನು ಮಾಡೋದು? ಅದನ್ನು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡೋದು. ಮತ್ತು ಇಲ್ಲ ಅವ್ನಿಗೊಂದು ಏಟೋ, ಒಂದು ಕೈ ಕಾಲಿಗೆ ಒಂದು ಏಟು ಹೊಡೆದು ತಪ್ಪು, ನೀವು ಒಂದು ಹುಡುಗಿ ಜೊತೆಗೆ ಆಟ ಆಡೋದು, ಹಿಂಗೆಲ್ಲ ಆಟ ಆಡಬಾರ್ದು ನೀನು ಅಂತ ಹೇಳಿ ಅವ್ನಿಗೊಂದು ಏಟು ಹೊಡೆದು ಅವನ್ನ ಜಿಮ್ ಸಹಿತ ಬಿಟ್ಟಿದ್ರು ಸಹಿತ ದರ್ಶನ್ ಅವರು ಇದು ಮಾಡೋದು ಭಾರಿ ತಪ್ಪು. ಆದರೆ ಅದು ಕಾನೂನು ಕಣ್ಣು ಮುಚ್ಕೊಂಡಿರಲ್ಲ. ನೀವೇನೇ ತಪ್ಪು ಮಾಡಿದ್ರು ಕಾನೂನ್ಗೆ ಇರೋದ್ವಾಗಿ ಯಾರೂ ಏನೂ ತಪ್ಪಿಸ್ಕೊಳಕ್ಕಾಗೋದೇ ಇಲ್ಲ. ಅದು ಪೊಲೀಸರ ಕಣ್ಣು, ಇನ್ಸ್ಪೆಕ್ಟರ್ ಕಣ್ಣು, ಅದ್ದನ ಕಣ್ಣಿದ್ದಂಗೆ. ಅದು ನೀವು 10 ವರ್ಷ ಆದ್ರೂ ಅದನ್ನು ತಪ್ಪಿಸ್ಕೊಳಕ್ಕಾಗೋದೇ ಇಲ್ಲ. ತಪ್ಪೇ ಅದು ಮಾಡಿರೋದು. ಆದರೆ ಎಷ್ಟೋ ಜನ ಗಂಡು ಮಕ್ಕಳು ಕಲಿಬೇಕು ಈಗ ಬುದ್ಧಿನ ಅಂತಂದರೆ ದರ್ಶನ್ ನೋಡೋರು ಕಲಿಬೇಕು. ಈಗ ರೇಣುಕಾಸ್ವಾಮಿ ಅವರು ಮೆಸೇಜ್ ಮಾಡಿರೋದು ತಪ್ಪ, ಇಲ್ಲ ದರ್ಶನ್ ಅವ್ರು ಕೊಲೆ ಮಾಡಿರೋದು ತಪ್ಪ? ಯಾವ್ದು ಸರಿ, ಯಾವ್ದು ತಪ್ಪು? ಅವ್ನು ಮಾಡಿರೋದು ತಪ್ಪು, ಮೆಸೇಜ್ ಮಾಡಿರೋದು ತಪ್ಪು. ಆದರೆ ಅವ್ನು ಮೆಸೇಜ್ ಮಾಡಿದ್ರು ಅಂತ ಅವ್ರು ಕೊಲೆ ಮಾಡಿರೋದು ದೊಡ್ಡ ತಪ್ಪು. ಹೌದು. ಮೆಸೇಜ್ ಮಾಡಿರೋ ತಪ್ಪು ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದು ಕಾನೂನು ಅಂತ ಇರುತ್ತಲ್ವ. ಈಗ ನಾವು ನಮ್ಮ ಮನೇಲಿ ಒಂದು ಜಗಳ ಆಗಿರ್ಬೋದು, ಮತ್ತು ನಮ್ಮ ಹೆಣ್ಮಕ್ಳು ಯಾರು ರೇಗಿಸಿರ್ಬೋದು, ನಾವು ಏನಕ್ಕೆ ಹೋಗ್ತೀವಿ ಪೊಲೀಸ್ ಸ್ಟೇಷನ್ಗೆ? ನಮ್ಮ ಹುಡುಗಿಗೆ ಒಂದು ರಕ್ಷಣೆ ಕೊಡಿಸಿ, ಈ ಥರ ತಪ್ಪು ಮಾಡ್ತಾವ್ರ ಅಂತ ನಾವು ಪೊಲೀಸ್ ಸ್ಟೇಷನಲ್ಲಿ ಹೇಳ್ತೀವಿ. ಅವರು ಒಂದು ರಕ್ಷಣೆ ಕೊಡಿಸ್ತಾರಲ್ವ. ಪೊಲೀಸ್ ಇನ್ಸ್ಪೆಕ್ಟರ್ಗಳಿರೋದೇ ಅದಕ್ಕೆ ಒಂದು ರಕ್ಷಣೆ ಕೊಡಿಸ್ತಾರೆ. ಅದನ್ನು ಬಿಟ್ಬಿಟ್ಟು ನನ್ನ ಹತ್ರ ದುಡ್ಡದ, ಕಾಸದ, ನಾನು ಏನೋ ಬೇಕಾದರೆ ಏನೋ ಮಾಡ್ಕೋಬೋದು ನಾನು ಅಂದ್ಬಿಟ್ಟು ಅದು ಈ ಥರನ್ನೆಲ್ಲ ಮಾಡಿದ್ರೆ ಎಷ್ಟೋ ಜನ ಗಂಡು ಮಕ್ಕಳು ಪಾಠ ಕಲಿಬೇಕು. ಇದನ್ನು ಹೆಣ್ಮಕ್ಳನ್ನ ಈ ಥರ ಹಿಂಗೆ ಮಾಡಿದ್ರೆ ಮೇನ್ ಸೂತ್ರಧಾರಿ ಯಾರಪ್ಪ ಅಂತಂದ್ರೆ A1 ಆರೋಪಿ ಪವಿತ್ರ ಗೌಡ ಅವರು. ಈ ಪವಿತ್ರ ಗೌಡ ಅವ್ರಿಗೆ ಅವ್ರ ಬಗ್ಗೆ ಏನು ಹೇಳ್ತೀರಿ? ಪವಿತ್ರ ಗೌಡ ಅವ್ರದ್ದು ಅವಳದು ತಪ್ಪು. ಅವಳು ಸರಿ ಇಲ್ಲ. ಅವ್ರು ಮಾಡಿರೋದು ಅವಳದೇನು, ಅವಳು ಬಾರಿ ಇವಳು ಅಂತ, ಅವಳು ಬಾರಿ ನಾನು ಒಳ್ಳೆ ಕೆಲಸ ಮಾಡೋಣ, ನನಗೆ ಮೆಸೇಜ್ ಮಾಡೋಣ ಅಂದ್ರೆ ಯಾಕೆ ಅವಳೇ ಒಂದು ಕಾನೂನು ಹೇಳ್ಬೋದಾಗಿತ್ತಲ್ಲ. ಅವಳೇ ಹೋಗಿ ಒಂದು ಕಾನೂನು ಪ್ರಕಾರ ನನಗೆ ಈ ಥರ ಮೆಸೇಜ್ ಮಾಡ್ತಾವನ, ಇವ್ನು ಹಿಂಗೆ ತೊಂದರೆ ಕೊಡ್ತಾವನ, ನನಗೆ ಗಂಡ ಮಗ ಅದ, ಇವನಿಗೂ ನನಗೂ ಏನು ಸಂಬಂಧ ಅಂತ ಅವಳೇ ಕಾನೂನು ಪ್ರಕಾರ ಹೋಗಿ ಒಂದು ಕಂಪ್ಲೇಂಟು ಅಂತ ಕೊಡ್ಬೋದಾಗಿತ್ತಲ್ಲ. ಆಗ ಅವರು ಒಂದು ಕಂಪ್ಲೇಂಟಲ್ಲಿ ಅವರು ಅವಳ ಮಾತ್ರ ಎಕ್ಸ್ಪ್ರೆಷನ್ ತಗೊಳ್ಳಿಲ್ಲ ಅಂತಂದಿದ್ರೆ ನಾನು ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟು ಅಂತ ಆವಾಗ ಬೇಕಾದ್ರೆ ಏನೋ ದರ್ಶನ್ ಬೇಕಾಗಿರ್ಬೋದು, ನನಗೆ ಈ ಥರ ಮಾಡ್ತಾವ್ರ ಅಂತ ಹೇಳ್ಬೋದಾಗಿತ್ತು. ಅದನ್ನು ಬಿಟ್ಬಿಟ್ಟು ಅವಳು ಸಡನ್ನಾಗಿ ನನಗೆ ಭಾರಿ ನನ್ನ ತಪ್ಪು ಮಾಡಿಬಿಟ್ಲು. ಇವಳು ಗಂಡನ್ ಬಿಟ್ಟು ಮತ್ತೆ ದರ್ಶನ್ ಮಾಡಿರೋದೇ ದೊಡ್ಡ ತಪ್ಪು. ಅದನ್ನು ಬಿಟ್ಬಿಟ್ಟು ನಾನು ಮಾಡಿರೋದೇ ತಪ್ಪು, ನಾನು ಭಾರಿ ಒಳ್ಳೆ ಕೆಲಸ, ನನಗೆ ಮೆಸೇಜ್ ಮಾಡ್ಬಿಟ್ಟು ಅವನು ಸುಮ್ಮನೆ ಇವಳಿಗೆ ಏನು ಮೆಸೇಜ್ ಮಾಡ್ದ, ಇವಳಿಗೂ ಅವ್ನಿಗೆ ಏನು ಸಂಬಂಧ ಇತ್ತು? ಏನೋ ಸಂಬಂಧ ಇರ್ಬೋದು, ಅದು ಮೆಸೇಜ್ ಮಾಡಿರ್ಬೋದು. ಆಗ ಅವ್ರು ಮಾಡೋದು ತಪ್ಪಿಗೆ ಪಾಪ ಅವ್ರ ಮನೆಯವರು, ದರ್ಶನ್ ಮನೆಯವರು, ಅವ್ರ ಹೆಂಡತಿ ಮಕ್ಕ, ಅವ್ರ ತಂದೆ ತಾಯಿ, ಎಷ್ಟು ದರ್ಶನ್ ಅವರು ಎಷ್ಟು 4 ಜನಕ್ಕೆ ಬೇಕಾಗಿರೋರು. ದರ್ಶನ್ ಅವರು ಸ್ಟಾರ್ ಅವ್ರಿಗೆ ಹೆಂಗಿತ್ತು, ಏನಿತ್ತು, ಅವಳಿಗೋಸ್ಕರ ಇದೆಲ್ಲ ಕಳ್ಕೊಳ್ಳೋದು ಬೇಕಾಗಿತ್ತು ಅವ್ರಿಗೆ. ಇದೆಲ್ಲ ಏನಕ್ಕೆ ಬೇಕಾಗಿತ್ತು ಅವ್ರಿಗೆ? ದರ್ಶನ್ ಅವ್ರ ಬಗ್ಗೆ ಹೇಳಿದ್ರಿ, ರೇಣುಕಾ ಸ್ವಾಮಿಯ ಕುಟುಂಬದ ಬಗ್ಗೆ ಏನು ಹೇಳ್ತೀರಿ?
ಅವ್ರ ಕುಟುಂಬದ ಅವ್ರ ತಂದೆ ತಾಯಿ ಅವ್ರ ಹೆಂಡತಿ ಅವರು ಪಾಪ ಅವರು ಮಗನ ಕಳ್ಕೊಂಡು ಸಂತೋಷಲ್ಲ. ಈಗ ಮಕ್ಕಳು ಅಂದಮೇಲೆ ಎಲ್ಲರಿಗೂ ಅವ್ರಿಗೂ ನನ್ನ ಮಗ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋದೊಂದು ಆಸೆ ಇರ್ತದೆ. ಅವಳಿಗೂ ನಾನೊಂದು ಪ್ರೆಗ್ನೆಂಟು, ಒಂದು ಮಗ ಆದ್ಮೇಲೆ ನನ್ನ ಗಂಡನ ಜೊತೆಗೆ ಹೆಂಗಿರ್ಬೇಕು ಏನಿರ್ಬೇಕು ಅಂತ ಅವಳಿಗೂ ಒಂದು ಆಸೆ ಇರ್ತದೆ. ಪಾಪ ಅವಳು ಒಂದು ಹೆಣ್ಣಲ್ವಾ, ಅವಳಿಗೂ ಒಂದು ಆಸೆ ಇರ್ತದೆ. ಇವತ್ತಿನ ದಿವಸ ಅವರು ಎಷ್ಟೋ ಕೋಟಿ ಕೊಡ್ಬೋದು, ಆದರೆ ಒಬ್ಬ ಮನ್ಸನ್ನ ತರೋಕ್ಕಾಗುತ್ತಾ? ತಪ್ಪು ಮಾಡಿರೋದು, ಅದನ್ನು ತಪ್ಪಲ್ಲ ಅಂತ ಹೇಳೋಕ್ಕಾಗಲ್ಲ, ಆದರೆ ತಪ್ಪೆ. ಆದರೆ ದರ್ಶನ್ ಅವರು ಇಷ್ಟು ಕಾನೂನು ಕೈ ತಗೋಬಾರ್ದಾಗಿತ್ತು. ಏನೋ ಅವ್ರಿಗೆ ಗೊತ್ತಾಗಲಿಲ್ಲ, ಮುಂದಕ್ಕೆ ಹಿಂಗೆ ಆಗುತ್ತೆ, ಏನೋ ಒಂದು ಮಾಡಿಬಿಡ್ಬೋದು, ನಾನೇನು ಮಾಡೋಕ್ಕಾಗಲ್ಲ, ನಾನು ಏನೋ ಮಾಡಿಬಿಡ್ಬೋದು, ಮುಚ್ಬೋದು ಅಂತ ಮಾಡಿದ್ರು. ಆದರೆ ಒಂದು ಹೆಣ್ಣಿನ ಶಾಪ ಮಾತ್ರ ಯಾವತ್ತೂ ತಪ್ಪದೇ ಇರಲ್ಲ. ಅವಳು ಅದ್ರ ಮೇಲೆ ಪ್ರೆಗ್ನೆಂಟು, ಅವಳು ಕಣ್ಣೀರು ಹಾಕ್ತದು ತಟ್ಬಿಡ್ತದೆ. ಆದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಇವ್ರಿಗೂ ಅನ್ಯಾಯ ಆಗದೆ. ಪಾಪ ದರ್ಶನ್ ಅವ್ರು ಹಿಂಗೆ ಆಗತ್ತಾ ಅಂತ ಗೊತ್ತಾಗಲಿಲ್ಲ, ಅವರು ಒಂದು ತಪ್ಪು ಮಾಡವ್ರೆ. ಇದಕ್ಕೆಲ್ಲ ದೇವರೇ ಉತ್ತರ ಕೊಡಬೇಕು. ಕೊನೆಯದಾಗಿ ಮೇಡಮ್, ಈಗ ಪವಿತ್ರ ಗೌಡರ ಕುರಿತು ಕೊನೆಯ ಮಾತು, ನಿಮ್ಮ ಮಾತು, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಮುಖಾಂತರ? ಪವಿತ್ರ ಅವಳಿಂದ ಅಡಿ ಎಷ್ಟೋ ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಈಗ ಒಂದು ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಮತ್ತು ಪಾಪ ದರ್ಶನನ ಮನೆಯವರು, ಅವ್ನ ಹೆಂಡತಿ ಮಕ್ಳು ಎಷ್ಟು ಅವರು ಇವತ್ತಿನ ದಿವಸ ಅವ್ಳ ಗಂಡನ ನನ್ನ ಮನೆಗೆ ತರಬೇಕು ಅಂತ ಎಷ್ಟೋ ಓಡಾಡ್ತಾವ್ರೆ. ಪಾಪ ಅವ್ರಿಗೂ ಪಾಪ ದೇವರು ಒಳ್ಳೇದು ಮಾಡಲಿ, ಪಾಪ ಅವ್ರಿಗೂ ಒಂದು ನ್ಯಾಯ ದೊರಕಿಸ್ಕೊಡ್ಲಿ ಕಾನೂನು ಅನ್ನೋದನ್ನ ನಾನು ಕೇಳ್ಕೊತಾ ಇದ್ದೀನಿ. ಅದನ್ನು ಹೇಳೋಕ್ಕಾಗಲ್ಲ. ಅವಳ ಬಗ್ಗೆ ಒಳ್ಳೇದು ಅಂತ ಹೇಳೋಕ್ಕೆ ಆಗಲ್ಲ. ಅವಳು ಭಾರಿ ತಪ್ಪು ಅವಳು ಮಾಡಿರೋದು. ತುಂಬ ಧನ್ಯವಾದಗಳು ಮೇಡಮ್. ಇಷ್ಟೋ ತನಕ ಈ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಬಗ್ಗೆ ಒಂದು ವಿಸ್ತಾರವಾದಂಥ ಒಂದು ಮಾಹಿತಿ ನೀಡಿದ್ರಿ. ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.